ಈ ನೀರಿನ ಮ್ಯಾಜಿಕ್ ಅನ್ನ ನೀವು ನೋಡ್ಕೊಂಡ್ಬಿಟ್ರೆ, ಇದರ ಒಂದು ಉಪಯೋಗಗಳನ್ನ ತಿಳ್ಕೊಂಡ್ಬಿಟ್ರೆ, ನೀವು ಮಾಮೂಲಿ ನೀರು ಕುಡಿಯೋದನ್ನ ಬಿಟ್ಟೇ ಬಿಡ್ತೀರಾ. ಅಷ್ಟು ಒಂದು ಉಪಯೋಗವಾಗಿರುವಂತ ಈ ಮ್ಯಾಜಿಕ್ ನೀರು. ಮುಖ, ಕೈಕಾಲು, ಕತ್ತು ಎಲ್ಲದಕ್ಕೂ ನಾವು ಏನೋ ಹಚ್ಚಿ ಏನೋ ಮಾಡಿ ವೈಟ್ ಮಾಡ್ಕೋಬಹುದು. ಆದ್ರೆ ನಮ್ಮ ಪೂರ್ತಿ ಬಾಡಿಯಲ್ಲಿ ವೈಟ್ನೆಸ್, ಬ್ರೈಟ್ನೆಸ್ ಬೇಕು ಅಂದ್ರೆ ಈ ನೀರನ್ನ ಕುಡಿಯೋದ್ರಿಂದ ನಿಮ್ಗೆಲ್ಲಾನು ಇದು ಸಾಧ್ಯ ಆಗುತ್ತೆ. ಹಾಯ್ ಡಿಯರ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ಇದನ್ನ ಹೇಗೆ ಮಾಡೋದು, ಹೇಗೆ ಕುಡಿಯೋದು, ಎಷ್ಟು ಸಾರಿ ಕುಡಿಯೋದು, ಏನು ಇದಕ್ಕೆ ಮತ್ತೆ ಸೇರಿಸಬೇಕು ಅನ್ನೋದನ್ನ ಪೂರ್ತಿ ವಿಡಿಯೋ ನೋಡಿ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನನ್ನ ಚಾನೆಲ್ನ ಪ್ರತಿಯೊಂದು ವಿಡಿಯೋಗಳನ್ನ ನೋಡ್ತಾ ಫಾಲೋ ಮಾಡ್ತಾ ಬರ್ತಾ ಇದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ನಾನು ಸೋಂಪನ್ನ ತುಂಬಾ ಯೂಸ್ ಮಾಡ್ತೀನಿ. ಸೋಂಪು ನಮಗೆ ಬ್ಯೂಟಿ ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಸೋಂಪು ನೀವು ತಗೊಳ್ಳೋದ್ರಿಂದ ತುಂಬಾ ಒಂದು ಹೆಲ್ತ್ ಬೆನಿಫಿಟ್ಸು ಸಿಗುತ್ತೆ. ಸೋಂಪು ನಾವು ಯೂಸ್ ಮಾಡೋದ್ರಿಂದ ನಮ್ಮ ಒಂದು ನೇಲ್ಸ್ ಆಗ್ಬೋದು, ಹೇರ್ಸ್ ಆಗ್ಬೋದು, ನಮ್ಮ ಸ್ಕಿನ್ ಆಗ್ಬೋದು, ಮತ್ತೆ ನಮ್ಮ ಒಂದು ಡೈಜೆಷನ್ ಸಿಸ್ಟಮ್ ಆಗ್ಬೋದು, ಎಲ್ಲಾನು ಇದರಲ್ಲಿ ನಮಗೆ ಕವರ್ ಆಗುತ್ತೆ. ಸೊ ಇದನ್ನ ನಾನು 1 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಈ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ಇಲ್ಲಿ ನಾನು 1 ಲವಂಗವನ್ನ ತಗೊಳ್ತಾ ಇದ್ದೀನಿ. ಈ ನಮಗೆ 1 ಟೈಮ್ ಮಾಡ್ಕೊಳ್ಳಿಕ್ಕೆ ನಿಮಗೆ 1 ಲವಂಗ ಸಾಕಾಗುತ್ತೆ. ಹೀಟ್ ಬಾಡಿ ಇರೋರು ಇದನ್ನ ಸ್ಕಿಪ್ ಮಾಡ್ಕೊಳ್ಳಿ. ಲವಂಗ ನಾವು ಏನಕ್ಕೆ ಹಾಕೋತಾ ಇದೀವಿ ಅಂದ್ರೆ ಇದು ನಮ್ಮ ಮೆಟಬಾಲಿಸಮ್ ಸಿಸ್ಟಮ್ ಅನ್ನ ಸರಿ ಮಾಡುತ್ತೆ. ಅದು ಸರಿ ಹೋಗೋದ್ರಿಂದ ನಮ್ಮ ಒಂದು ಶರೀರ ಇಂಟರ್ನಲ್ ನಮ್ಮ ಹೊಟ್ಟೆ ಒಳಗೆ ಏನಾದ್ರೂ ವೇಸ್ಟೇಜ್ ಇದ್ರೆ, ಯಾವುದು ಬೇಡದೇ ಇರುವಂತದ್ದೆಲ್ಲ ಇದ್ರೆ ಅದನ್ನೆಲ್ಲ ಹೊರಗಡೆ ತೆಗಿಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಾನು ಇಲ್ಲಿ ಲವಂಗವನ್ನ ಹಾಕೊಳ್ತಾ ಇಲ್ಲ, ಯಾಕಂದ್ರೆ ನನ್ನ ಬಾಡಿ ಹೀಟ್ ಇರೋದ್ರಿಂದ ನಾನು ಇಲ್ಲಿ ಸ್ಕಿಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಇಲ್ಲಿ ನಾನು ಕೇಸರಿ ತಗೊಳ್ತಾ ಇದ್ದೀನಿ. ಇದು ಒಂದು ಒಳ್ಳೆ ಬ್ರ್ಯಾಂಡ್ ನೋಡಿ ತಗೊಳ್ಳಿ, ಆಗ ಮಾತ್ರ ನಮಗೆ ಒಂದು ಒಳ್ಳೆ ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನಾನು 4 ರಿಂದ 5 ಎಳೆಯಷ್ಟು ತಗೊಳ್ತಾ ಇದ್ದೀನಿ. ಇದು ನಮ್ಮ ಒಂದು ಸ್ಕಿನ್ ಗ್ಲೋ ಮಾಡ್ಲಿಕ್ಕೆ, ಬ್ರೈಟ್ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಮಾಡರ್ನ್ ಸೈನ್ಸ್ ಆಗ್ಬೋದು, ಆಯುರ್ವೇದಾಲಯ ಆಗ್ಬೋದು, ಎಲ್ಲಾನು ನಮ್ಗೆ ಇದು ಕೇಸರಿ ಒಂದು ವೈಟಿಂಗ್ ಏಜೆಂಟ್ ಗ್ಲೋ ಕೊಡುತ್ತೆ ಅನ್ನೋದನ್ನ ಪ್ರೂವ್ ಮಾಡಿದೆ. ಸೊ ನೆಕ್ಸ್ಟ್ ನಾನು ಇಲ್ಲಿ ಗಸಗಸೆಯನ್ನ ತಗೊಳ್ತಾ ಇದ್ದೀನಿ. ಗಸಗಸೆ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಬಾಡಿಗೆ ತಂಪನ್ನು ಕೊಡುತ್ತೆ ಕೂಡನು. ಮತ್ತೆ ಇದರಲ್ಲಿ ಗ್ಲೂಟೋಥಿಯಾನ್ ಅನ್ನೋ ಒಂದು ಅಂಶ ಇರೋದ್ರಿಂದ ಇದು ನಮ್ಮ ನ್ಯಾಚುರಲ್ ಆಗಿ ಸ್ಕಿನ್ ಗ್ಲೋ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಇದನ್ನು ಸ್ಕಿಪ್ ಮಾಡಬೇಡಿ. ಆದಷ್ಟು ಲವಂಗವನ್ನು ಕೂಡ ಆದಷ್ಟು ಸ್ಕಿಪ್ ಮಾಡ್ಕೋಬೇಡಿ. ತುಂಬ ಬಾಡಿ ಹೀಟ್ ಇದೆ ಅಥವಾ ಪೈಲ್ಸ್ ಪ್ರಾಬ್ಲಮ್ಮು ಬೇರೆ ಏನಾದರೂ ಇದೆ ಅನ್ನೋದಾದರೆ ನೀವು ಅದನ್ನು ಸ್ಕಿಪ್ ಮಾಡಿ. ಈ 4 ವಸ್ತುಗಳನ್ನು ನಾವು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ಇದನ್ನ ಒಂದು ನೀವು ಮಾಡಿಕೊಂಡು ಕುಡಿಯೋದ್ರಿಂದ ತುಂಬ ಒಂದು ಹೆಲ್ತ್ ಬೆನಿಫಿಟ್ಸು ಸಿಗುತ್ತೆ. ನೀವು ಏನೋ ಮೇಲ್ಗಡೆಯಿಂದ ನಾವು ಮಾಯಿಶ್ಚರೈಸ್ ಹಚ್ಚಿದ್ವಿ, ಕ್ರೀಮ್ ಹಚ್ಚಿದ್ವಿ, ಅದನ್ನ ಹಚ್ಚಿದ್ವಿ, ಇದನ್ನ ಹಚ್ಚಿದ್ವಿ ಅನ್ನೋದಕ್ಕಿಂತ ನೀವು ಇಂಟರ್ನಲ್ ಬಾಡಿಯಿಂದ ನಿಮ್ಮ ಏನ್ ಬ್ಯೂಟಿ ಪ್ರೊಡ್ಯೂಸ್ ಆಗುತ್ತೆ ಅದನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಂದು ಒಳ್ಳೆ ಒಂದು ರಿಸಲ್ಟ್ ಸಿಗುತ್ತೆ. ನೀವು ಏನ್ ಮೇಲ್ಗಡೆ ಅಪ್ಲೈ ಮಾಡ್ತೀರಾ ಮಾಡ್ಬೋದು, ಆದ್ರೆ ನೀವು ಇಂಟರ್ನಲ್ಲಿ ಕೆಲಸ ಮಾಡಿದಾಗ ಅದು ಒಂದು ಬೇಗನೆ ರಿಸಲ್ಟ್ ಸಿಗುತ್ತೆ. ಈಗ ಇದಕ್ಕೆ ನಾನು 1 ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇದನ್ನ ನಾವು ತುಂಬಾ ಲೋ ಫ್ಲೇಮ್ ನಲ್ಲಿ ಇದನ್ನ ಕುದಿಲಿಕ್ಕೆ ಬಿಟ್ಬಿಡೋಣ. ಈ ಡ್ರಿಂಕ್ ನ ಯಾರ್ಯಾರು ತಗೋಬಹುದು ಅನ್ನೋದಾದ್ರೆ ಜೆಂಟ್ಸು, ಲೇಡೀಸು ಎಲ್ಲರೂ ತಗೊಳ್ಬೋದು. ಆದರೆ ಮಕ್ಕಳು ಆದಷ್ಟು 18 ವರ್ಷ ಆಗಿರೋಂಥ ಮಕ್ಕಳಿಗೆ ಕೊಡಿ. ಆಮೇಲೆ ನಾವು ಮೇಲಿಂದ ಏನೋ ಅಪ್ಲೈ ಮಾಡಿದ್ವಿ, ಒಂದು ಸ್ವಲ್ಪ ದಿನಕ್ಕೆ ಕಡಿಮೆ ಆಯಿತು ಹೋಯ್ತು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ನಾವು ಇಂಟರ್ನಲ್ಲಿ ಕೆಲಸ ಮಾಡಿದಾಗ ಅದು ಒಂದು ಒಳ್ಳೆ ಲಾಂಗ್ ಟರ್ಮ್ ಆಗಿ ಕೆಲಸ ಮಾಡುತ್ತೆ, ಮತ್ತೆ ಬರೋದಿಲ್ಲ ನಮಗೆ. ಸೊ ಹಾಗಾಗಿ ನೀವು ಹಚ್ಚೋದ್ರಿಂದನೂ ಅದು ಹೋಗೇ ಹೋಗುತ್ತೆ. ನೀವು ಪಿಗ್ಮೆಂಟೇಷನ್ ಸೋಪ್ ಆಗ್ಬೋದು, ಪೌಡರ್ ಆಗ್ಬೋದು, ಆಯಿಲ್ ಆಗ್ಬೋದು, ಏನೇ ಹಚ್ಚಿದ್ರು ನೀವು ಇಂಟರ್ನಲ್ಲಿನೂ ಜೊತೆಲಿ ಕೆಲಸ ಮಾಡಿದಾಗ ಒಂದು ಒಳ್ಳೆ ರಿಸಲ್ಟು ಬರುತ್ತೆ. ಇದನ್ನ ಕಮ್ಮಿ ಅಂದ್ರೂ ಒಂದು 10 ರಿಂದ 15 ನಿಮಿಷ ಇದನ್ನ ನಾವು ಕುದಿಲಿಕ್ಕೆ ಬಿಟ್ಬಿಡೋಣ. 1 ಗ್ಲಾಸ್ ನೀರ್ ತಗೊಂಡಿದ್ವಲ್ಲ, ಈಗ ಅದು ಅರ್ಧ ಗ್ಲಾಸ್ ಆಗೋ ಅಷ್ಟು ಇದು ಕುದಿಬೇಕು. ಇದು ಕುದಿಯೋಷ್ಟರಲ್ಲಿ ನನ್ನ ಒಂದು ರಿಕ್ವೆಸ್ಟ್, ದಯವಿಟ್ಟು ನನ್ನ ವಿಡಿಯೋಸ್ಗಳು ಇಷ್ಟ ಆಗ್ತಾ ಇದ್ರೆ, ಯೂಸ್ಫುಲ್ ಅಂತ ಅನ್ಸ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಐಕನ್ ಆಲ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತೆ. ಸೊ ನನಗೆ ಬೇಗ 10,000 ಸಬ್ಸ್ಕ್ರೈಬರ್ ಬೇಕು. ತುಂಬಾ ಆಸೆ ಇಲ್ಲ, 10,000 ಸಾಕು. ಈಗ ನನಗೆ ಅಟ್ ಪ್ರೆಸೆಂಟ್ 3,752 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಆ ಎರಡನ್ನು ಕೂಡ ಸೇರಿಸ್ಕೊಳ್ತೀನಿ, ಯಾಕೆಂದ್ರೆ ಪ್ರತಿಯೊಂದು ಒಂದು ಸಬ್ಸ್ಕ್ರೈಬ್ಗೋಸ್ಕರನು ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ಸೊ ದಯವಿಟ್ಟು ಯೂಸ್ಫುಲ್ ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಕೂಡ ಮಾಡಿ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಅರ್ಧ ಗ್ಲಾಸ್ ಅಷ್ಟು ಆಗಿದೆ. ನಾನು ಅದನ್ನ ಸ್ಟ್ರೈನ್ ಮಾಡೋದು ಬೇಡ, ಹಾಗೆ ಡೈರೆಕ್ಟ್ ಆಗಿ ನಾವು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇದನ್ನ ಹೇಗೆ ಕುಡಿಬೇಕು ಅನ್ನೋದಾದ್ರೆ ಇದನ್ನ ಬಿಸಿ ಬಿಸಿಯಾಗಿ ಕುಡಿಬೇಕು. ಅಂದ್ರೆ ನಾವು ಎಷ್ಟು ಬಿಸಿ ಕುಡಿಲಿಕ್ಕೆ ಸಾಧ್ಯ ಅಷ್ಟು ಬಿಸಿ ಮಾತ್ರ ಇಟ್ಕೊಂಡು ಕುಡಿಬಹುದು. ಅಂದ್ರೆ ಬೆಚ್ಚಗಾಗೋವರೆಗೂ, ಅಥವಾ ತುಂಬಾ ಬಿಸಿ ಇದೆ ಅಂದ್ರೆ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಸ್ವಲ್ಪ ಬಿಟ್ರೆ ಸ್ವಲ್ಪ ನಾರ್ಮಲ್ ಟೆಂಪರೇಚರಿಗೆ ಬರುತ್ತೆ. ಅದನ್ನ ಬಿಸಿ ಬಿಸಿಯಾಗಿ ಕುಡಿಬಹುದು. ನೀವಿದು ಸಪ್ಪೆ ಅಥವಾ ಇದನ್ನ ಕುಡಿಯಕ್ ಆಗಲ್ಲ ಅನ್ನೋದಾದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ಬೆಲ್ಲ ಹಾಕೋಬಹುದು. ಜೇನುತುಪ್ಪ ಹಾಕ್ತಿವಿ ಅನ್ನೋದಾದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಜೇನುತುಪ್ಪನ ಸೇರ್ಸಿ ಕುಡಿಬಹುದು. ಆದ್ರೆ ಇಲ್ಲಿ ಸಕ್ಕರೆಯನ್ನ ಸೇರ್ಸ್ಕೋಬಾರ್ದು. ಸಕ್ಕರೆ ಸೇರ್ಸ್ಕೊಳ್ಳೋದ್ರಿಂದ ಇದ್ರಲ್ಲಿ ಇರುವಂತ ಒಂದು ಒಳ್ಳೆ ಗುಣಗಳೆಲ್ಲ ನಷ್ಟ ಆಗತ್ತೆ. ಅದಕ್ಕೋಸ್ಕರ ನಾನು ಹೀಗೇನೆ ತಗೊಂಡು
ಮಾಡ್ಕೊಂಡು ಕುಡಿತಾ ಇದ್ದೀನಿ. ಆಮೇಲೆ ಈ ಗಸಗಸೆ, ಈ ಸೋಂಪು, ಲವಂಗ ಎಲ್ಲ ಸಿಗೋದ್ರಿಂದ ಇದನ್ನ ಹಾಗೆ ಬಾಯಲ್ಲಿ ಅಗದು ತಿನ್ಬೇಕು. ಇದನ್ನ ಕಮ್ಮಿ ಅಂದ್ರೂ ನೀವು 3 ರಿಂದ 6 ತಿಂಗಳು ಕಂಟಿನ್ಯೂ ಕುಡೀರಿ. ಇದರಲ್ಲಿ ನಮ್ಗೆ ಸೈಡ್ ಎಫೆಕ್ಟ್ಸ್ ಏನು ಇರೋದಿಲ್ಲ. ನಿಮ್ಮ ಬಾಡಿಗೆ ಸೂಟ್ ಆಗ್ತಾ ಇಲ್ಲ ಅನ್ನೋದಾದ್ರೆ ಇದನ್ನ ಬಿಟ್ಬಿಡಿ. ಒಂದು ದಿನ ಒಂದು ವಾರ ಕುಡಿದ್ ನೋಡಿ, ನಿಮ್ಗೆ ಸೆಟ್ ಆಗ್ತಿದೆ ಅಂದ್ರೆ ಇದನ್ನ ಕಂಟಿನ್ಯೂ ಮಾಡಿ. ಲವಂಗ ಎಲ್ಲ ಹಾಕೋದ್ರಿಂದ ಲವಂಗದಲ್ಲಿ ನಮ್ಮ ಒಳಗಡೆ ಮೆಟಬಾಲಿಸಮ್ ಸಿಸ್ಟಮ್ ಸರಿ ಹೋದಾಗ ಒಳಗಡೆ ಏನು ನಮ್ಗೆ ವೇಸ್ಟೇಜ್ ಇರುತ್ತೆ, ಒಂದು ಬೆವರಿನ ಇದ್ರಲ್ಲಾಗ್ಬೋದು ಅಥವಾ ಮಲಮೂತ್ರ ವಿಸರ್ಜನೆ ಆ ಒಂದು ಇದ್ರಲ್ಲೂ ಕೂಡ ನಿಮ್ಗೆ ಕ್ಲಿಯರ್ ಆಗುತ್ತೆ. ಸೊ ಹಾಗಾಗಿ ಬೇಡದೇ ಇರೋವಂಥದ್ದು ನಮ್ಮ ಶರೀರದಲ್ಲಾಗ್ಲಿ, ನಮ್ಮ ಮನಸ್ಸಿನಲ್ಲಾಗ್ಲಿ, ನಮ್ಮ ಮೈಂಡಲ್ಲಾಗ್ಲಿ, ನಮ್ಮ ಮನೇಲಾಗ್ಲಿ ಇರೋದ್ರಿಂದ ಅದು ಟಾಕ್ಸಿಕ್ ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಇದನ್ನ ಎಲ್ಲರೂ ಮಾಡ್ಕೊಂಡು ಟ್ರೈ ಮಾಡಿ. ಬಿಸಿ ಬಿಸಿಯಾಗಿನೇ ಇದನ್ನ ತಗೊಳ್ಬೇಕು, ಸಕ್ಕರೆ ಹಾಕಬಾರ್ದು. ಮತ್ತೆ ಇದನ್ನ ಬೆಲ್ಲ ಅಥವಾ ಜೇನುತುಪ್ಪ ಹಾಕಿ ಕುಡಿಬಹುದು. ಜೇನುತುಪ್ಪ ಹಾಕ್ತೀನಿ ಅಂದ್ರೆ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಬೇಕಾಗುತ್ತೆ. ಡಿಯರ್ ವ್ಯೂವರ್ಸ್, ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅಂತ ಅನ್ಸಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಪಕ್ಕದಲ್ಲೇ ಬರೋ ಬೆಲ್ ಐಕನ್ ಆಲ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತೆ. ಮತ್ತೆ ನನಗೆ 10,000 ಸಬ್ಸ್ಕ್ರೈಬರ್ ಬೇಕು. ಪ್ಲೀಸ್ ವಿಡಿಯೋ ನೋಡ್ತೀರಾ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಭಾವಿಸ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. Thank you for watching. Have a nice day. Take care. Bye bye.